ಏನ್ ಬೇಕು? ಆನೆ ಮೇಲೆ ಕುದುರೆ ಕೂತ್ರೆ ಹೆಂಗಿರುತ್ತೆ ಹೇಳಿ? ಆಲ್ರೆಡಿ ಬಂದಿದ್ದೀನಿ ನಾನು ಒಂದ್ಸತಿ, ಬಟ್ ಮರ್ತೋದಂಗಾಗಿದೆ. ಓಕೆ. ಹಲೋ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನ್ ಇವಳು ಹಿಂಗ್ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಹಳೆ ಬೀಡಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ ಕೊಲಿಂಗಿನ್ ಒಂದ್ ಮದ್ವೆ ಇತ್ತು. ನೋಡಿ, ನನ್ ಮಗಳು ಆಲ್ರೆಡಿ ನಿದ್ದೆ ಮಾಡ್ಬಿಟ್ಟಿದ್ದಾಳೆ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ನನ್ನ ಹಸ್ಬೆಂಡ್ಗೆ ಬರೀ ಮದ್ವೆ ಅಂತ ಮಾತ್ರ ಗೊತ್ತು. ಅದ್ರ ಜೊತೆ ನಾವು ಟೆಂಪಲ್ ಗಳಿಗೆ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ನೋಡೋಣ, ಗೊತ್ತಾದ್ರೆ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬನ್ನಿ. ಹಾಗೆ ಮುಂದೆ ಬರ್ತಾ ನೋಡಿದ್ರೆ ಕೆರೆ ತುಂಬಿಟ್ಟು ಬ್ರಿಡ್ಜ್ ಮೇಲೆಲ್ಲಾ ನೀರ್ ಬಂದಿದೆ. ನನಗ್ ಒಂದ್ಸತಿ ನೋಡ್ಬಿಟ್ಟು ಫುಲ್ ಶಾಕ್ ಆಯ್ತು. ಹಿಂಗಪ್ಪ ಇಲ್ಲಿಂದ ನಾವು ಪಾಸ್ ಆಗಿ ಹೋಗೋದು ಮುಂದಕ್ಕೆ ಅಂತ ಅನ್ನಿಸ್ತು. ನೀರ್ ನೋಡಿದ್ರೆ ಅಷ್ಟು ಫಾಸ್ಟ್ ಆಗಿ ಹರಿತಾ ಇದೆ. ಅಲ್ಲೇ ಬಟ್ಟೆಗಳು ತೊಳಿತಾ ಇದ್ದಾರೆ, ಎಂಜಾಯ್ ಕೂಡ ಮಾಡ್ತಿದ್ದಾರೆ ಕೆಲವು ಮಕ್ಳು. ಬಟ್ ನನಗಂತೂ ಸಿಕ್ಕಾಪಟ್ಟೆ ಭಯ, ಬಿಕಾಸ್ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡಿದ್ದು. ಒಂದ್ಸತಿ ನನಗೆ ಆ ಬ್ರಿಡ್ಜ್ ದಾಟ್ಬಿಟ್ರೆ ಸಾಕು ಅಂತ ಅನಿಸ್ತು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ನಾವು ರೈಟ್ ತಗೊಂಡ್ವಿ. ನನ್ನ ಹಸ್ಬೆಂಡ್ ಕೇಳ್ತಿದ್ರು, ಸ್ಟ್ರೈಟ್ ಹೋಗೋದ್ ಬಿಟ್ಟು ರೈಟ್ ಯಾಕೆ ತಗೊಳ್ತಿದ್ದೀರಾ ಅಂತ. ಅವಾಗ ಹೇಳ್ದೆ, ಇಲ್ಲೊಂದು ಉದ್ಭವ ಮೂರ್ತಿ ಗಣಪತಿ ದೇವಸ್ಥಾನ ಇದೆ ಅಂತೆ, ನೋಡ್ಕೊಂಡು ಹೋಗೋಣ ಬನ್ನಿ ಅಂತ. ಅವಾಗ ನಾನು ಅವರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿತ್ತು. ನೋಡಿ, ಇನ್ನೇನ್ ಟೆಂಪಲ್ ಸಿಕ್ಬಿಡ್ತು. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡ್ಬಿಟ್ಟು, ಇದೇ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ನೋಡೋಣ ಬನ್ನಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿರುತ್ತೆ, ಏನ್ ಹೇಳ್ತಾರೆ ಗಾಡಿ ಇಳಿದ್ಬಿಟ್ಟು ಅಂತ. ಹಲೋ ಮೇಡಮ್ ಅವರೇ, ಏನ್ ಸೀರೆ ಎಲ್ಲ ಉಡ್ಕೊಂಡು ರೆಡಿ ಆಗ್ಬಿಟ್ಟಿರಾ? ಇವತ್ತು ನಮ್ಮ ಕೊಲಿಂಗಿನ ಮದ್ವೆ ಇತ್ತು ಹಳೆ ಬೀಡಲ್ಲಿ. ಸೊ ಹಾಗಾಗಿ ಸ್ಯಾರಿ ಉಟ್ಕೊಂಡು ಬಂದಿದ್ದೀನಿ. ಸರಿ, ಮದ್ವೆ ಹೋಗ್ತಿದೀವಿ ಅಂತ ನಾವ್ ಯಾಕೆ ಇಲ್ಲಿಗೆ ಬಂದಿದೀವಿ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಹಳೆ ಬೀಡಲ್ಲೇ ಅಲ್ವಾ, ಸೊ ಒಂದು ಸ್ಪಾಟ್ ಬರ್ಬೇಕಾದ್ರೆ ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಇದೆ ಅಂತ ಅಂದ್ರು. ಹಾಗಾಗಿ ಇಲ್ಲಿಗೆ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಓಹೋ, ಸ್ವಾಮಿ ಕಾರ್ಯ ಸಕಾರ್ಯ ಚೆನ್ನಾಗಿ ಕಾಣ್ತಿದ್ಯಾ. ಮತ್ತೆ ಆದ್ರೂ 2 ಅವರ್ ಎಲ್ಲ ರೆಡಿ ಆಗ್ತೀಯಲ್ಲ, ಏನು ಅಂತ? ನನಗೆ 9:30 ರೆಡಿ ಕೇಳಿ 11 ಗಂಟೆಗೆ ರೆಡಿ ಆಗಿದೆಯಲ್ಲ. ಇವನು ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿಯಾಗಿ ನಿಂತ್ಬಿಡ್ತಾನೆ. ನಾವಿರನ್ನ ಸ್ನಾನ ಮಾಡಿಸ್ಬೇಕು, ಅವಳಿಗೆ ತಿನ್ನಿಸ್ಬೇಕು, ಅವಳನ್ನ ರೆಡಿ ಮಾಡಬೇಕು, ಅವಳ ಮಧ್ಯದಲ್ಲಿ ಸುಸ್ಸು ಮಾಡಿದ್ರೆ ಅದನ್ನು ಕ್ಲೀನ್ ಮಾಡಬೇಕು, ಅದ್ರ ಮಧ್ಯೆ ಅವಳಿಗೆ ಫೀಡ್ ಕೊಡಬೇಕು. ಇಷ್ಟೆಲ್ಲ ಅನ್ನೋದಾನೆ ನಾನು ರೆಡಿ ಆಗೋಕ್ಕೆ ಸಾಧ್ಯ? ಹೇಳೋದು ಈಸಿ. ಒಳಗೋಗೋಣ. ಇವ್ನ ಚೇಷ್ಟೆಗಳೆಲ್ಲ ಮುಗಿಸಿ ಇನ್ನೇನು ಒಳಗಡೆ ಹೋಗೋ ಅಷ್ಟೊತ್ತಿಗೆ ನಾನು ಒಳಗಡೆ ಹೋಗ್ತಿದ್ದಂಗೆ ಕರ್ಟನ್ ಎಳ್ದ್ಬಿಟ್ರು. ಸೊ ಮಹಾಮಂಗಳಾರತಿಗೆ ನೈವೇದ್ಯ ಎಲ್ಲ ಮಾಡ್ತಿದ್ರು. ಸೊ ಹಾಗಾಗಿ ನನಗೆ ದೇವ್ರ ದರ್ಶನ ಮಾಡ್ಲಿಕ್ಕಾಗಿಲ್ಲ, ಅಷ್ಟು ಹತ್ರ ಹೋದ್ರೂ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ದೇವ್ರ ಆಶೀರ್ವಾದ ಎಲ್ಲಿದ್ರೂ ಸಿಕ್ಕೇ ಸಿಗುತ್ತೆ ಅಂತ. ಇನ್ನೇನು ಹೊರಗೆ ಬರ್ತಿರ್ಬೇಕಾದ್ರೆ ಆ್ಯಸ್ ಯೂಶುವಲ್ ಹುಡುಗರ್ದು ಗೊತ್ತಲ್ಲ ಬೈಕ್ ಕ್ರೇಜ್ ಹೆಂಗಿರುತ್ತೆ ಅಂತ. ಅಲ್ಲಿ ಆ ಅಂಕಲ್ಗಳಿದ್ದವರು ಬುಲೆಟ್ ಬಗ್ಗೆ ಮಾತಾಡ್ತಿದ್ರು ಅಂತ ನನ್ನ ಹಸ್ಬೆಂಡ್ ಅದನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಏಜ್ ಎಷ್ಟಾದ್ರೆ ಏನಲ್ವಾ, ಕ್ರೇಜ್ ಅಂತೂ ಬಿಡಬಾರ್ದು. ಸೊ ಈ ಅಂಕಲ್ಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಕ್ರೇಜ್ ಇರುತ್ತೆ ಅಲ್ವಾ ಈ ಬೈಕ್ಗಳ ಬಗ್ಗೆ. ನಾನು ನನ್ನ ಮಗಳ ಜೊತೆ ಏನೋ ಮಾತಾಡ್ಕೊಂಡು ಬರ್ತಿದ್ದೆ, ನನಗೆ ಗೊತ್ತಿಲ್ದಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಹೊಯ್ಸಳ ಕಾಲದ್ದು ಒಂದು ಟೆಂಪಲ್ ಇದೆ, ವೀರನಾರಾಯಣ ಸ್ವಾಮಿ ಟೆಂಪಲ್ ಅಂತ. ಎಂತ ಬ್ಯೂಟಿಫುಲ್ ಟೆಂಪಲ್ ಅಂತ ಅಂದ್ರೆ, ಅವಾಗ ಹೊಯ್ಸಳರು ಆಳ್ತಿದ್ದು. ಇವರು ಹೇಗೆ ಇದನ್ನೆಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ನಮಗೆ ಶಾಕ್ ಅನ್ಸುತ್ತೆ. ನನಗಂತೂ ಅಲ್ಲಿ ಹೋಗಿದ ತಕ್ಷಣ ಇವ್ರು ನಿಜವಾಗ್ಲೂ ಅವಾಗ ಬರೀ ಕೈಯಿಂದ ಕೆತ್ತನೆ ಮಾಡಿದ ಈ ದೇವಸ್ಥಾನಗಳನ್ನೆಲ್ಲ ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿದೆ ಆ ಟೆಂಪಲ್ ಎಲ್ಲ. ಹಾಗೆ ಒಳಗ್ ಬರ್ತಿದ್ವಿ. ನನಗೆ ನನ್ನ ಹಸ್ಬೆಂಡ್ ಏನ್ ವಿಡಿಯೋ ಮಾಡ್ತಿದ್ದಾರೆ, ಏನ್ ಬಿಡ್ತಿದ್ದಾರೆ ಏನೂ ಗೊತ್ತಿಲ್ಲ. ಬಿಕಾಸ್ ನಾನು ಅಲ್ಲಿ ಒಂದೊಂದು ಕೆತ್ತನೆನ ನೋಡಿ ನನ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಕೂಲ್ ಆಗಿತ್ತು, ಅಷ್ಟು ಪ್ರಶಾಂತವಾಗಿತ್ತು. ಸೊ ಒಳಗಡೆ ಬರ್ತಿದ್ದಂಗೆ ಇನ್ನೇನ್ ಗರ್ಭಗುಡಿ ಒಳಗೆ ಅಂದ್ರೆ ಹೊರಗಡೆ ಒಂಚೂರು ಗರ್ಭಗುಡಿ ಒಳಗಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಕ್ಯಾಮ್ರಾನ ಆಗಿರ್ಬೋದು, ಫೋನ್ ಆಗಿರ್ಬೋದು, ಎಲ್ಲದನ್ನೂ ಆಫ್ ಮಾಡಿಸ್ತಾರೆ. ಒಳಗಡೆ ಎಂಟ್ರಿ ಇಲ್ಲ. ಸೊ ನನ್ನ ಹಸ್ಬೆಂಡಿಗೆ ಎಷ್ಟು ಹೊರಗಡೆ ಆಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಒಳಗಡೆ ಎಷ್ಟು ನಿಶಬ್ದ ಇರುತ್ತೆ ಅಂದ್ರೆ, 2 ದೀಪ ಇರುತ್ತೆ. ಅದರಲ್ಲಿ ದೇವರು ಮಾತ್ರ, ನಾವು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಇನ್ನೇನು ಇರೋದಿಲ್ಲ. ಸೊ ಸುತ್ತಮುತ್ತನೂ ಅಷ್ಟೇ ಎಷ್ಟು ಪೀಸ್ ಆಗಿದೆ ಅಂತ ಅಂದ್ರೆ. ದೇವ್ರ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದು ಆಕ್ಚುಲಿ ಒಳ್ಳೆ ಪ್ಲೇಸ್ ನ ನೋಡ್ತಾ ಇದ್ವಿ. ನಾನೊಂದು ಕ್ಲಾಸಿಕಲ್ ಡ್ಯಾನ್ಸ್ ವಿಡಿಯೋ ಮಾಡೋಣ ಅಂತ. ಜನನೂ ತುಂಬಾ ಇದ್ರು. 1-2 ಟೇಕಿಗೆ ನಾನು ವಿಡಿಯೋ ಮಾಡಿ ಮುಗಿಸ್ದೆ.
ಹಾಗೆ ಹಿಂಗೆ ಬರ್ತಾ ಎಲ್ಲದನ್ನೂ ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ ಹೇಗಿದೆ ಟೆಂಪಲ್ ಅಂತೆಲ್ಲ ನಾನು ನನ್ನ ಹಸ್ಬೆಂಡು. ನೋಡಿ ಆ ವಿಡಿಯೋ ಮುಂದೆ ಇದೆ. ಟೆಂಪಲ್ಗೆ ಬಂದಿದ್ಯಾ, ಏನು ಅನಿಸ್ತಿದೆ? ನಾನು ಫಸ್ಟ್ ಟೈಮ್ ಈ ಟೆಂಪಲಿಗೆ ಬಂದಿದ್ದು. ಸಿಕ್ಕಾಪಟ್ಟೆ ಹಳೆ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಎಷ್ಟು ಪೀಸ್ ಆಗಿದೆ ಅಂತ ಅಂದರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಟೆಂಪಲ್. ಬಿದ್ದೋಗ್ಬಿಡ್ತಿದ್ದೆ ಇವಾಗ. ಏನು ಹೊಡೆಯಲ್ಲ. ನಿನಗೇನು ಅನ್ನಿಸ್ತು ಹೇಳು? ನಿನಗೆ ಟೆಂಪಲ್ಸೇ ಇಷ್ಟ ಇಲ್ವಲ್ಲ ಹೇಳು. ಟೆಂಪಲ್ ನನಗೆ ಟೆಂಪಲ್ಗಿಂತ ನೋಡು ಸ್ಕಲ್ಪ್ಚರ್ ಅವಾಗಿನ ಕಾಲದವ್ರು ಹೆಂಗೆ ಮಾಡಿದ್ದಾರೆ. ಹೌದು, ಇವಾಗ ನಮಗೆ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ಅಲ್ಲಿ ಅವಾಗ ಏನೂ ಇರಲಿಲ್ಲ, ಬಟ್ ಒಂದೊಂದು ಇದನ್ನು ಏನು ಸಖತ್ತಾಗಿದೆ. ಅದೇ ಮಿಷಿನ್ ಮೇಡು ಮ್ಯಾನ್ ಮೇಡು ಅನ್ಸುತ್ತೆ. ಇವಾಗ ಮಿಷಿನರಿ ಅಷ್ಟಿದ್ರೆ ಈ ಪರ್ಫೆಕ್ಷನಿಗೆ ಬರಲ್ಲ. ಅವಾಗಿನವ್ರು ಏನೂ ಇಲ್ಲ ಅಂದರೆ ಹೇಗೆ ಮಾಡಿದ್ದಾರೆ. ಸೊ ನಮ್ಮ ಹಿಸ್ಟ್ರಿನ ನಾವು ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಹಿರಿಯರನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಇನ್ನು ನಮ್ಮ ಮಕ್ಕಳು ದೊಡ್ಡವರಾಗೋವರೆಗೂ ಇದನ್ನೆಲ್ಲ ನಾವುಗಳೇ ಪ್ರಿಸರ್ವ್ ಮಾಡಿ ಹೋಗಬೇಕು ನಮ್ಮ ಮಕ್ಕಳಿಗೋಸ್ಕರ. ಯಾಕಂದರೆ ಬಿಕಾಸ್ ಅವರಿಗೆ ನಾವು ನೋಡಿರೋ ಅಷ್ಟು ಅವ್ರು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಇದೆಲ್ಲ ನಮ್ಮ ಕೈಯಲ್ಲೇ ಇದೆ. ನಾವಿಲ್ಲಿ ಬಂದು ಏನೇನೋ ಹಾಳು ಮಾಡಿ ಹೋಗೋದಕ್ಕಿಂತ ಇದು ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ನಾವಿಲ್ಲಿ ಸೇವ್ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೋಸ್ಕರ ಸೇವ್ ಮಾಡಿ ಹೋಗಬೇಕು. ಬಿಕಾಸ್ ನಾವು ನಮ್ಮ ಹಿಸ್ಟ್ರಿನ ಸೇವ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ ಅಲ್ವಾ? ಸೊ ಅಲ್ಲಿಂದ ಹೊರಟು ಇನ್ನು ಹಳೆಬೀಡಿಗೆ ಹೋಗೋಣ. ಯಾಕಂದರೆ ಮದುವೆಗೆ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಚೌಟ್ರಿ ಕಡೆಗೆ ಹೊರಡೋಣ ಅಂತ ಹೊರಟ್ವಿ. ಆನ್ ದ ವೇ ಹೋಗ್ತಾ ಸೇವಂತಿಗೆ ತೋಟ ಸಿಕ್ತು. ಅದನ್ನು ನೋಡಿಕೊಂಡು ಚೌಟ್ರಿಗೆ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನೇನು ಹುಡುಗಿದು ಫ್ರೆಂಡ್ಸು, ಹುಡುಗಿ ಅಣ್ಣ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ನನ್ನ ಹಸ್ಬೆಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಕ್ರೌಡ್ ನೋಡಿಬಿಟ್ಟು ಫಸ್ಟ್ ಬಾ ಊಟಕ್ಕೆ ಹೋಗ್ಬಿಡೋಣ ಅಂತ ಊಟಕ್ಕೆ ಕರ್ಕೊಂಡು ಹೋದ್ರು. ಊಟಕ್ಕೆ ಕೂತಾಗ ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಿದ್ಯಾ ಅಂತ ನನ್ನ ಹಸ್ಬೆಂಡ್ ಕೇಳಿದ್ರು. ನನ್ನ ತಲೆಯಲ್ಲಿ ಬರೀ ಓಡ್ತಿದ್ದಿದ್ದು ಒಂದೇ, DKD ಸೂಪರ್ ಮಾಮ್ಸ್ ಸೆಕೆಂಡ್ ರೌಂಡ್ ಆಡಿಷನ್ ಕೊಟ್ಟು ಬಂದಿದ್ದೀನಿ, ಅದ್ರ ಕಾಲ್ ಬಂದಿರಲಿಲ್ಲ. ಸೊ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದೆ. ಫೋನ್ ರಿಂಗ್ ಆದರೆ ಸಾಕು, ಜೀ ಕನ್ನಡ ಚಾನಲಿಂದನೇ ಎಲ್ಲಾದರೂ ಕಾಲ್ ಬಂತಾ ಅಂತ ಓಡಿ ನೋಡೋ ಹಾಗಾಗತ್ತೆ. ಸೊ ನೋಡೋಣ, ಅದರಿಂದ ಇನ್ನೂ ಅಪ್ಡೇಟ್ ಏನೂ ಬರಲಿಲ್ಲ. ಅಪ್ಡೇಟ್ ಬಂದಾಗ ನಿಮಗೂ ಹೇಳ್ತೀನಿ. ಸ್ಯಾರಿ ಹಾಕೊಂಡು ಆಗಲೇ ಇಲ್ಲಿ ನೋಡು ಹೆಂಗದ್ ಕುತ್ಕೊಂಡಿದ್ದಾಳೆ ಅಂತ. ಹಿಂಗೆ ಇಟ್ಕೊಂಡು ಸ್ಯಾರಿ ಫೋಟೋ ತೆಗ್ಸ್ತಾ ಇತ್ತಲ್ಲ ಸ್ಟೇಜ್ ಮೇಲೆ ಹೋಗಿ. ಆಮೇಲೆ ಜೋಶಿಗೆ ಏನಾಗಬೇಕು, ನನ್ನ ಮಗಳು ಕೇಳಬೇಕಲ್ಲ. ನಮ್ದೆಲ್ಲ ಊಟ ಮುಗೀತು. ಇನ್ನು ನನಗೆ ಪಾಪುದು ಊಟ ಆಗಿಲ್ಲ, ತಲೆಯಲ್ಲಿ ಅದು ಬೇರೆ ಇತ್ತು, ಪಾಪುದು ಊಟ ಆಗಿಲ್ಲ ಅಂತ ನಾನು ಕಾರ್ ಹತ್ರ ಓಡ್ತಾ ಇದ್ದೀನಿ. ಇವನ್ ಬೇರೆ ಮಧ್ಯದಲ್ಲಿ ಕರೆದ್ಬಿಟ್ಟು ಎಲ್ಲಿಗೆ ಓಡ್ತಿದ್ಯಾ ಅಂತ ಬೇರೆ ಪ್ರಶ್ನೆ ಮಾಡ್ತಿದ್ದಾನೆ. ನನ್ನ ತಲೆಯಲ್ಲಿ ಪಾಪುದು ಊಟ ಆಗಿಲ್ಲ ಅನ್ನೋದು ಒಂದೇ ಇದೆ. ಅದಕ್ಕೆ ಇನ್ನೇನು ಸೆಲ್ಲಾಕ್ ತೊಗೊಂಡು ಹೋಗಿದ್ದೆ. ಸೊ ಸೆಲ್ಲಾಕ್ನ ಕಾರಲ್ಲೇ ಮಿಕ್ಸ್ ಮಾಡಿ ಇನ್ನವಳಿಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಕಲ್ಸು ಚೆನ್ನಾಗಿ ಕಲಿಸ್ತೀನಿ. ನೀವೇನು ಮಾಡಬೇಡಿ ಗಂಡಸರು. ಕಾರಲ್ಲಲ್ವಾ ಅವಳು, ಮನೇಲಿದ್ರೆ ಸುಮ್ಮನೆ ನನ್ನ ಜೊತೆ ಸ್ವಲ್ಪ ಸತಾಯಿಸಿ ತಿಂದ್ಬಿಡ್ತಾಳೆ. ಬಟ್ ಹೊರಗಡೆ ಎಲ್ಲ ಹೋದಾಗ ಸಿಕ್ಕಾಪಟ್ಟೆ ಸತಾಯಿಸ್ತಾಳೆ. ಸೊ ಅವ್ರು ಏನು ಮಾಡ್ತಿದ್ದೀರಾ 3 ಜನ ಸೇರ್ಕೊಂಡು? ತಿನ್ನಿಸ್ತಾ ಇದ್ದೀವಿ. ಅವ್ರು ತಿಂದರೆ ನಮ್ಮ ಹೊಟ್ಟೆ ತುಂಬಂಗೆ, ತಿನ್ನಿಸ್ತಿ ಇವ್ರು ತಿನ್ನಿಸ್ತಿ ಅಂತ 3 ಜನನು ಸತತ ಪ್ರಯತ್ನದಿಂದ ಅವಳಿಗೆ ಊಟ ಅಂತೂ ಮಾಡಿ ಮುಗಿಸಿದ್ವಿ. ಸೊ ಅವಳಿಗೆ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಹಳೆಬೀಡು ಟೆಂಪಲ್ ಸ್ಟಾರ್ಟ್ ಆಯ್ತು. ನನ್ನ ಹಸ್ಬೆಂಡ್ ನನ್ನ ರೇಗ್ಸೋದಕ್ಕೆ ಏನಾದ್ರೂ ಒಂದು ಕಾರಣ ರೇಗ್ಸಕ್ಕೆ. ನೋಡಿ ಮುಂದೆ ನನ್ನ ಅಂತ ಉಸಿರು ಒಳ್ಳೆ ಬಣ್ಣ ಚೇಂಜ್ ಮಾಡ್ದಂಗೆ ಎಷ್ಟು ಬೇಗ ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡು ತರ್ಲೆಗಳನ್ನ ಮುಗಿಸಿ ಹಾಗೆ ಮುಂದೆ ಬರ್ತಾ ಇದ್ವಿ. ಸೊ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಒಂದು ಬೂತ್ ತರ ಮಾಡಿದ್ರು. ಬಿಕಾಸ್ ಇಂಡಿಪೆಂಡೆನ್ಸ್ ಡೇ ಆಗಿದ್ದು ನೆಕ್ಸ್ಟ್ ಡೇ ಇದ್ದಿದ್ರಿಂದ ಆ ಫೀಲ್ ಹಾಗೇ ಇತ್ತು ಅಲ್ಲಿ. ಸೊ ಹಾಗೆ ಒಳಗೆ ಹೋದ್ವಿ. ಸೇಮ್ ಈ ಹೊಯ್ಸಳ ಅವರು ಇರೋ ಕಾಲದಲ್ಲಿ ಯಾವ ರೀತಿ ಟೆಂಪಲ್ಗಳಿರುತ್ತೋ ಅದನ್ನ ನೋಡೋಕ್ಕೆ ಒಂದು ಅಮೇಝಿಂಗ್ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಯಾವ ಮಾತುಗಳು ಬರ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಅದು ಹೇಗೆ ಕಾಣ್ತಿದೆ ಅಂತ, ಬಟ್ ಲೈವ್ ಆಗಿ ಹೋಗಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಆಶ್ಚರ್ಯ ಆಗೋದಂತೂ ನಿಜಾನೇ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್. ನನ್ನ ಹಸ್ಬೆಂಡಿಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ. ಬಿಕಾಸ್ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಇದೆ, ಕ್ಯಾಮ್ರಾನ ಯೂಸ್ ಮಾಡೋ ಹಾಗಿಲ್ಲ ಅಂತ. ಸೊ ಅಲ್ಲೆಲ್ಲ ನಮಗೆ ಕ್ಯಾಮ್ರಾನ ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಏನು ಮೇಡಮ್ ಟೆಂಪಲ್ ಹೋಗಕ್ಕೆ ರೆಡಿ ಇದ್ದೀರಾ? ನೀವೇ ನೋಡಿ ವಿಡಿಯೋದಲ್ಲಿ ಹೇಗಿದೆ ಎಲ್ಲದು ಅಂತ. ಎಲ್ರಿಗೂ ಪ್ಲೇನ್ ಕಿಸ್ ಕೊಡಿ ಮಗಳೇ.
ಒಳಗಡೆ ಎಲ್ಲ ಮುಗಿಸ್ಕೊಂಡು ರಶ್ ಇತ್ತು, ಹಾಗಾಗಿ ಬೇಗನೆ ಹೊರಗೆ ಹೋಗ್ಬಿಟ್ಟು ಏನು ಬಂದ್ವಿ. ಅನಿಸ್ತು ನಿಂಗೆ? ಅವಾಗ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ, ಇವ್ರು ಬರೀ ಕೈಯಲ್ಲಿ ಯಾವಾಗೆಲ್ಲ ಇದನ್ನ ಮಾಡ್ತಿದ್ರಾ, ಇವ್ರು ಯಾವ ಥರದ್ದು ಹೆಲ್ಪೇ ತಗೊಳ್ಲಿಲ್ವಾ ಅಂತ ಅನ್ನಿಸ್ತಾ ಇದೆ. ನನಗೆ ಈಗಲೂ ನಂಬಕ್ಕೆ ಆಗ್ತಿಲ್ಲ. ಇಲ್ಲಿ ಆಲ್ರೆಡಿ ಬಂದಿದ್ದೀನಿ ನಾನು ಒಂದ್ಸತಿ, ಬಟ್ ಮರ್ತೋದಂಗಾಗಿದೆ. ಓಕೆ. ಬೇಲೂರು ನೆನಪಿದೆ, ಬಟ್ ಹಳೆಬಿಡಿನ ನೆನಪಿಲ್ಲ. ಮತ್ತು ಪ್ರತಿ ಒಂದೊಂದು ಎಷ್ಟು ಸಣ್ಣ ಸಣ್ಣ ಮೈನ್ಯೂಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಅಂದರೆ ಹ್ಯಾಟ್ಸ್ ಆಫ್ ಅವರಿಗೆ. ಅದು ಸರಿ, ಇದು ಮದುವೆಗೆ ಅಂತ ಬಂದಿದ್ವಾ, ನಾವು ಟೆಂಪಲ್ ರನ್ ಆಯಿತು, ಏನು ಮಾಡ್ತಿದ್ದೀವಿ ನೋಡು, ನಾವು ಫಸ್ಟ್ ಆಫ್ ಆಲ್ ಎಲ್ಲರೂ ಸೇರಿ ಬರೋದು, ಕೊಲೀಗ್ಸ್ ಎಲ್ಲ ಬರೋದೇ ನಮಗೆ ತುಂಬ ಅಪರೂಪ. ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀವಿ, ಅದು ಹಾಳಾಗೋಗುತ್ತೆ. ಸೊ ಇವತ್ತು ಬಂದಿದ್ದೀವಲ್ಲ, ಸುತ್ತಮುತ್ತ ಏನೇನಿದೆ ಅದನ್ನು ನೋಡ್ಕೊಂಡು ಮುಗಿಸ್ಕೊಂಡು ಹೋಗೋಣ ಅಂತ ಇದು ಮದುವೆ ಅನ್ನೋದು ಒಂದು ನೆಪ ಅಷ್ಟೇ. ನೆಕ್ಸ್ಟ್ ಪ್ಲ್ಯಾನ್ ಏನು? ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅನ್ನೋದಷ್ಟೊತ್ತಿಗೆ ಅವ್ರ ಅಪ್ಪಂದು ತರಲೆ ಪ್ರಶ್ನೆಗಳು ಮುಗೀತು. ಇವಾಗ ನನ್ನ ಮಗಳಿನ್ ಸ್ಟಾರ್ಟ್ ಆಯ್ತು. ಅವಳಿಗೆ ಏನ್ ಬೇಕೋ ಅದನ್ನ ಕೇಳಕ್ ಶುರು ಮಾಡ್ಬಿಟ್ರು. ಎಲ್ಲೆಲ್ಲಿ ಕೇಳ್ತಿಯಲ್ಲ ಅಲ್ಲ ಅಂತ. ಅದಕ್ಕೆ ಸ್ಯಾರಿ ತೆಗ್ದಿದ್ದು. ಈ ತರಲೆ ನನ್ನ ಮಗಳು ಇರ್ತಾಳೆ ಅಂತಾನೆ ನಾನು ಸ್ಯಾರಿ. ಸೊ ಅಷ್ಟೊತ್ತಿಗೆ ಮಕ್ಳುಗಳು ಬಂದ್ರು ಅವಳಿಗೆ. ಸೊ ಅವಳ ಜೊತೆ ಹೋಗಿ ಅಕ್ಕ ಅಕ್ಕ ಅಂತ ಹೋಗಿ ಅವಳು ಏನ್ ಕೇಳಿದ್ಲು ಅದನ್ನ ಮರ್ತು ಬಿಟ್ಲು. ನನಗಂತೂ ಖುಷಿ ಆಯ್ತು. ಸೊ ಅವಳ ಜೊತೆನೆ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಕೈ ಇಟ್ಕೊಂಡು ಓಡೋಗ್ತಿದ್ಲು. ಬಟ್ ನನಗೂ ಭಯನೇ, ಬಿಕಾಸ್ ಏನ್ ಬಿದ್ಬಿಡ್ತಾಳೆ ಅಂತ ಭಯ ಆಗ್ತಿತ್ತು. ನಾನು ಅವಳ ಹಿಂದೆನೆ ಓಡ್ತಿದ್ದೆ. ಸೊ ಅಲ್ಲೇ ಕುದುರೆ ಇದ್ದಿದ್ದರಿಂದ ಮಕ್ಳೆಲ್ಲ ಕೇಳಿದ್ರು ಕುದುರೆ ಸವಾರಿ ಮಾಡೋಣ ಅಂತ. ಸೊ ಸಣ್ಣ ಮಕ್ಳನ್ನೆಲ್ಲ ಕುದುರೆ ಮೇಲೆ ಕೂರಿಸಿ ಅವ್ರು ಎಂಜಾಯ್ ಮಾಡ್ತಾ ಇದ್ರು, ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ನನ್ನ ಹಸ್ಬೆಂಡ್ ಸರಿ ಇನ್ನೇನ್ ಮುಗೀತಲ್ಲ, ಚಿಕ್ಕಮಂಗ್ಳೂರಿಗೆ ಹೊರಡೋದು ಅನ್ಕೊಂಡ್ರು. ನಾನು ಅಷ್ಟೊತ್ತಿಗೆ ಹೇಳ್ದೆ, ಇಲ್ಲ ಇನ್ನೊಂದು ಪುಷ್ಪಗಿರಿ ಟೆಂಪಲ್ ಇದೆ ಅಂತ. ನಾನು ನೋಡಿರ್ಲಿಲ್ಲ, ಬಟ್ ಪುಷ್ಪಗಿರಿ ಟೆಂಪಲ್ ಅವ್ರು ನೋಡಿದಾನೆ. ಬಟ್ ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿ ಪುಷ್ಪಗಿರಿ ಟೆಂಪಲ್ ಇದೆ, ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಸೊ ಹಾಗಾಗಿ ಬಂದಿದೀವಲ್ಲ, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ನನ್ನ ಹಸ್ಬೆಂಡ್ ಅಂತೂ ಫುಲ್ ಇರಿಟೇಟ್ ಆಗ್ಬಿಟ್ಟಿದ್ದ. ಸೊ ಆಮೇಲೆ ವಿಡಿಯೋ ಎಲ್ಲ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಇದ್ ಮಾಡ್ಕೊಂಡು ಸುಮ್ನಾದ. ಬಟ್ ಟೆಂಪಲ್ಗಳಂದ್ರೆ ಅವನಿಗೆ ಅಷ್ಟಕ್ಕಷ್ಟೇ, ಯಾವಾಗ್ಲೂ ಇಂಟ್ರೆಸ್ಟ್ ಆಗಿ ಏನೂ ಬರೋದಿಲ್ಲ. ನನ್ನ ಫೋರ್ಸಿಗೋಸ್ಕರನೇ ಬರೋದು ಅವನು. ಸೊ ನೀನೇನು ಟೆಂಪಲ್ ಮೇಲ್ಗಡೆ ಹೋಗ್ಬೇಕು ಅಂತ ಅಂದ, ನಾನು ಬರಲ್ಲ ನೀನ್ ಹೋಗ್ಬಾ ಅಂತ ಅವನಂದ. ಸೊ ಹಾಗೆ ನಾನೇ ಮೇಲ್ ಬಂದು ನಾನೇ ಇದು ವಿಡಿಯೋನ ಮಾಡ್ತಾ ಇರೋದು. ನನಗೆ ಗೊತ್ತೇ ಇರ್ಲಿಲ್ಲ, ಇಶಾ ಫೌಂಡೇಶನ್ ತರನೇ ಒಂದು ಸ್ಟ್ಯಾಚ್ಯೂನು ಇಲ್ಲೂ ಮಾಡಿದ್ದಾರೆ ಶಿವಂದು ಅಂತ. ನಾನು ಇಶಾ ಫೌಂಡೇಶನ್ ಅಂತೂ ನೋಡಿಲ್ಲ, ಬಟ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ ಸುತ್ತಮುತ್ತ ಇದ್ರೂ ಎಷ್ಟೋ ವಿಷಯಗಳು, ಎಷ್ಟೋ ಜಾಗಗಳು ನನಗ್ ಗೊತ್ತೇ ಇಲ್ಲ ಪರ್ಸ್ನಲಿ. ಸೊ ನಾನೇ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಹಾಗೆ ಕೆಳಗ್ ಬರ್ತಾ 108 ಶಿವಲಿಂಗನ ಒಟ್ಟಿಗೆ ನೋಡೋ ಚಾನ್ಸ್ ಸಿಕ್ತು. ಸೊ ಅದಂತೂ ಅಮೇಝಿಂಗ್ ಆಗಿತ್ತು. ಅದನ್ನ ನೋಡ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಸೊ ಟೋಟಲ್ ಆಗಿ ಇದೊಂದು ಟೆಂಪಲ್ ರನ್ ಇದ್ದಿದ್ದು ಫುಲ್ ಸಕ್ಸಸ್ಫುಲಿ, ಪೀಸ್ಫುಲಿ, ನನಗ್ ಮನ್ಸಿಗೆ ಪರ್ಸ್ನಲಿ ತುಂಬಾ ಖುಷಿ ಆಯ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನೀನು ದೇವಸ್ಥಾನ ಅಂತ ಮುಂಚೆನೇ ಹೇಳಿದ್ರೆ ಬರ್ತಿರ್ಲಿಲ್ವಲ್ಲ? ನೋಡಿರೋದು ಎಷ್ಟೊತ್ತಿ ನೋಡ್ತೀವಿ. ಬಟ್ ನಾನು ನೋಡಿಲ್ವಲ್ಲ. ನಾನು ಚಿಕ್ಕಮಗಳೂರಲ್ಲಿ ಇದ್ದೆ ಎಷ್ಟೋ ಪ್ಲೇಸ್ಗಳು ನೋಡೇ ಇಲ್ಲ. ಚಿಕ್ಕಮಗಳೂರಿಂದ ಬೇರೆ ಕಡೆ ಹೋಗಿ ನೋಡಿದ್ದೀನಿ, ಚಿಕ್ಕಮಗಳೂರಲ್ಲಿ ಇರೋದೇ ನೋಡಿಲ್ಲ. ನಾನು ಇನ್ನೂ ಮುತ್ತೋಡಿ ಫಾರೆಸ್ಟ್ ನೋಡಿಲ್ಲ. ಅಂದರೆ ನಂಬ್ತೀಯ ನೀನು? ನಾನು ನೋಡಿಲ್ಲ. ಅದೇ ಈಗ ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಇರೋದು ಮುತ್ತೋಡಿ ಫಾರೆಸ್ಟಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಏನು ಟ್ರಾನ್ಸ್ಫರ್ ಮಾಡಬೇಕು? ಸೊ ಈ ಪ್ರಾಣಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿರ್ತಾನೆ, ನಿನ್ನ ಹೆಂಗೆ ಮುತ್ತೋಡಿ ಫಾರೆಸ್ಟಿಗೆ? ನಾನೆಲ್ಲ ಹೇಳಿದ್ದು. ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.